ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೀನಿ ಹಾಗೆಯೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಶೇರ್ ಅಂತೂ ಫ್ರೆಂಡ್ಸ್, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಏನು 1000 ಸಬ್ಸ್ಕ್ರೈಬರ್ಸ್ ನಿಮ್ಮ ಸಪೋರ್ಟಿಂದನೇ ಆಗಿದ್ದಕ್ಕೆ. ಆ್ಯಂಡ್ ಇವತ್ತು ಬಂದು ನಾವು ನಮ್ಮ ಭಾವ ಅವರು ಅಂದರೆ ಅಣ್ಣ ಅವ್ರ ಮನೆಗೆ, ನಮ್ಮ ಹಸ್ಬೆಂಡ್ ಅವ್ರದ್ದು ದೊಡ್ಡವರು ಅಣ್ಣ ಅವ್ರ ಮನೆಗೆ ಹೋಗ್ಲತ್ತೀವಿ. ಯಾಕಪ್ಪ ಅಂತಂದರೆ ಅವ್ರ ಮಗಳು ದೊಡ್ಡಕ್ಕಿಂದು ಡೆಲಿವರಿ ಆಗಿತ್ತು. ಅದರಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಹುಟ್ಟಿದ ಮಗು ಹುಟ್ಟಿದ 5 ದಿವಸದ 5 ಸಿಹಿ ಅಂತಂದು ಮಾಡ್ತೀವಿ. ನಮ್ಮ ಕಡೆ ಈ ಥರ ಹೇಳ್ತೀವಿ. ಏನಂತಂತಂದ್ರೆ ಪೂಜೆಯನ್ನು ಮಾಡಿ ಆಮೇಲೆ ಹೆಚ್ಚಿಗೆ ಏನು ಅಡುಗೆ ಅದು ಮಾಡಂಗಿಲ್ಲ. ಎಷ್ಟಾಗ್ತದೋ ಅವಾಗಿಂದವಾಗೆ ಅಡುಗೆ ಮಾಡಿ ಒಂದು ಸ್ವಲ್ಪ ಪೂಜೆಗೆ ಇಟ್ಟು ಆಮೇಲೆ ನಾವಷ್ಟೇ ತಿನ್ನೋದಿರ್ತದ. ನೆಕ್ಸ್ಟ್ ಒಯ್ಯೋದಿರಲ್ಲ. ಆಮೇಲೆ ಮರುದಿವ್ಸ ಅಷ್ಟೇ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಏನೇನು ಮಾಡಿರ್ತಾರೆ ಅಂತಂದ್ರೆ ಕಡುಬು ಮತ್ತು ಪುಂಡಿ ಪಲ್ಯ, ಹೋಳಿಗೆ ಬೇಕಾದರೆ ಹೋಳಿಗೆ ಮಾಡ್ಬೋದು ಸ್ವಲ್ಪ ಹಾಕಿ. ಅದನ್ನೇ ನಾವು ಮಾಡ್ತಾಯಿದ್ದೀವಿ ನೋಡಿರಿ.
ಯಾಕೆ ಈ ಥರ ಪೂಜೆಯನ್ನು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಗೊತ್ತಿರಬಹುದು. ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಆ ಮಗುವನ್ನು ಹೊಸ ಬಟ್ಟೆ ಮತ್ತು ಕಪ್ಪು ಕಾಡಿಗೆ ಏನು ಹಚ್ತೀವಲ್ಲ ಅದು ಕೂಡ ಹಚ್ಚಂಗಿರಲ್ಲ. ಇದು ಪೂಜೆ ಮಾಡಿದ ಮೇಲೇ ಏನು ಅವೆಲ್ಲ ಹಚ್ಚಬೇಕಾಗುತ್ತೆ. ಅದ್ರ ಸಲುವಾಗಿ ಇದನ್ನು ಮಾಡ್ತಾರೆ. ಹೊಸ ಬಟ್ಟೆ ಹಾಕೋಂಗಿಲ್ಲ ಅಂತಂದು ಪ್ರತಿ ಒಂದು ಏನಂತಾರೆ ಸಂಪ್ರದಾಯಕ್ಕೆ ಏನು ಈ ಕಥೆನೇ ಇದೆ ಎಲ್ಲ ಮಾಡೋದ್ರಲ್ಲಿ. ಅದಕ್ಕೆ ಹಿರಿಯರು ಹೇಳ್ತಾರೆ ಪ್ರತಿಯೊಂದು ಮಾಡಬೇಕು. ಈಗ ನೋಡಿ ನಮ್ಮ ಕಾಲದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಇದೆ. ಮುಂದಿಂದು ನಮ್ಮ ಮಕ್ಕಳಾಯಿತು, ಮುಂದೆ ಅವ್ರ ಮಕ್ಕಳಾಯಿತು, ಜನ್ರೇಷನ್ಯಾಗ ಫುಲ್ ಏನಾಗಿರ್ತದೆ ಅಂತಂದ್ರೆ ಹೋಗ್ತದೆ. ಯಾರಿಗೂ ಕೆಲವು ಸಂಪ್ರದಾಯಗಳನ್ನು ಮಾಡ್ಲಿಕ್ಕೆ ಇಷ್ಟನೂ ಆಗೋಂಗಿಲ್ಲ. ಆಮೇಲೆ ಅದೇನು ಮಾಡ್ತೀರಿ ಬಿಡ್ರಿ ಅಂತಂದು ಅದ ಕೂಡ ಹೇಳ್ತಾರೆ. ಈಗ ಒಂದು ಸ್ವಲ್ಪ ಹಿರಿಯರು ಇರೋದ್ರಿಂದ, ಹಿರಿಯರು ಮಾತಾಡೋದ್ರಿಂದ ಈ ಥರ ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿರ್ತಾರೆ. ಕೆಲವೊಂದು ಕಡೆ ಏನೂ ಇಲ್ಲ, ಏನು ಮಾಡೋಂಗಿಲ್ಲ, ಏನಿಲ್ಲ, ಬರೀ ಆಯಿತು. ಯಾಕಂತಂದ್ರೆ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇರೋಂಗಿಲ್ಲ, ನಾಲೆಜ್. ಇದು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತಂದು. ಅದಕ್ಕೆ ಹೇಳ್ತಾ ಇದ್ದೀನಿ, ಬಿಟ್ಟು ಕೊಡಬಾರ್ದು ಯಾವುದೇ ಒಂದು. ಅದರಿಂದ ಏನೋ ಒಂದು ಏನಾಗ್ತದೆ, ಕರೆಕ್ಟ್ ಆಗ್ತದೆ, ಚಲೋ ಆಗ್ತದೆ, ಮಕ್ಕಳಿಗೂ ಕೂಡ ಒಳ್ಳೆಯದು ಅಂತಂದು ಅಂದ್ಕೊಳ್ಳೋರಿಗೆ ಕರೆಕ್ಟ್ ಇರ್ತದೆ. ಇಲ್ಲ ಅಂತಂದ್ರೆ ಎಲ್ಲವನ್ನು ನೋಡಿ ಹೀಗೆ ಎಲ್ಲ ಮರೆತು ಹೋಗೋದ್ರಿಂದ ರಿಲೇಷನ್ಸ್ ಕೂಡ ಹಾಗೆ ಅದೇ ಎಲ್ಲ ಏನಾಗಿದೆ ಅಂತಂದ್ರೆ ಅವಾಗಿಂದ ಏನಿತ್ತು ಪ್ರೀತಿ, ವಿಶ್ವಾಸ, ನಂಬಿಕೆ ಇತ್ತು. ಆದರೆ ಈಗ ಎಲ್ಲ ಎದ್ರ ಮೇಲೆ ನಿಂತದ ಅಂತಂದ್ರೆ ಸಂಬಂಧಗಳು ರೊಕ್ಕದ ಮೇಲೆ ನಿಲ್ಲತ್ತದ. ಅದಕ್ಕಂತಂದೆ ನೋಡಿ ಯಾವುದೂ ಕಡಿ ಹತ್ತಂಗಿಲ್ಲ. ರೊಕ್ಕ ಆಯಿತು ಏನೋ ಆಯಿತು. ಮನುಷ್ಯ ಮತ್ತು ಮನುಷ್ಯ ಇರುವಂಥ ಏನು ನಡವಳಿಕೆ, ಪ್ರೀತಿ, ವಿಶ್ವಾಸನೇ ಹಿಂಗಿದ್ರು ನೋಡಿ ಸಾಯೋವರೆಗೂ ಏನಿರ್ತದ ಅದು ಇದು ಅನ್ನೋದೇ ಆಗಿರ್ತದೆ. ಅದೇ ಇಲ್ಲ, ಆ ಮನುಷ್ಯ ಇಲ್ಲ ಅಂತಂದಮೇಲೆ ಏನು ಮಾತಾಡ್ತಾರೆ, ಮುಗೀತು. ಎರಡೇ, ಒಂದು ಒಳ್ಳೆಯದು, ಒಂದು ಇನ್ನೊಂದು ಕೆಟ್ಟದ್ದು. ಒಳ್ಳೆಯದು ಆ ಟೈಮ್ನಾಗ ಹೆಚ್ಚಿಗೆ ನೆನಪಾಗೋದೇ ಹಿಂಗಿರ್ಬೇಕು, ಇದ್ದಳು ಅಂತಂದು ಅಂತಾರೆ. ಆಮೇಲೆ ಯಾಕೆ ಇಷ್ಟೆಲ್ಲ ನೆನಪು ಬರ್ತದೆ ಅಂತಂದ್ರೆ ಕೆಲವು ಹೇಳ್ದಲ್ಲ ಸಂಪ್ರದಾಯಗಳು ಕೂಡಿ ಬಂದಿರ್ತವ ಅಂತಂದು ಅದನ್ನೇ ನೋಡಿ ಹೇಳಬೇಕಂತ ಅನ್ನಿಸ್ತದ. ನಿಮ್ಗೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿರಿ ನನ್ನ ಮಗಳು ಎಷ್ಟು ಚಲೋ ಕಾಣಿಸ್ಲತ್ತಾಳ. ಆಮೇಲೆ ಎಲ್ಲರೂ ಕೂತು ಊಟ ಮಾಡಿದೀವಿ ಫ್ಯಾಮಿಲಿಗೆ ಸಾಥ್. ಊಟ ಮುಗಿಸ್ಕೊಂಡು ಹೋಗ್ಬೇಕನ್ನೋಷ್ಟರಲ್ಲೇ ಏನಪ್ಪ ಅಂತಂದ್ರೆ 11:15 ಗಂಟೆ ಆಯಿತು. ಎಲ್ಲರೂ ಊಟ ಮಾಡ್ತಾನೆ ಅಲ್ಲಿಂದ ಬಂದು ನಾನು ಸ್ವಲ್ಪ ದೋಸೆ ಮಾಡಬೇಕಂತಂದು ಅಕ್ಕಿ ನೆನೆಸಿ ಇಟ್ಟಿದ್ದೆ. ಅದನ್ನು 11:15 ಗಂಟೆಗೆ ನಾನು ಏನು ಮಾಡಿದೆ ಅಂತಂದ್ರೆ ಮಿಕ್ಸರಲ್ಲಿ ಹಾಕಿ ರುಬ್ಬಿ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತೇನೋ ಅಂತ ಅನಿಸುತ್ತೆ. ಅದು ಕೂಡ ಕೆಲಸವನ್ನು ಇದ್ದಿತ್ತು. ಅದನ್ನು ಮುಗಿಸಿ ನನ್ನ ಜೊತೆ ನನ್ನ ಮಗಳು ಸಣ್ಣಕ್ಕೆ ಬರೋವರೆಗೂ ಒಂದು ಸ್ವಲ್ಪ ಕಾಯ್ತಾ ಇದ್ದಳು. ನಾವು ಅಷ್ಟೇ ಹೋಗಿದ್ವಿ, ನಮ್ಮ 5 ಮಕ್ಕಳು ಮತ್ತು ನಮ್ಮ ಇದ್ದಂದು ವೈಫ್ ಅಷ್ಟೇ ಹೋಗಿದ್ವಿ. ಇವರು ಬರಲಿಲ್ಲ, ನನ್ನ 2 ಮಕ್ಕಳು. ಹಾಗಂತಂದು ನೋಡಿ ಬಂದು ಇದಿಷ್ಟೆಲ್ಲ ಕೆಲಸ ಆಯಿತು. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.